ಅತ್ತೆ ಅತ್ತೆ ಇದೇನತ್ತೆ ಬೆಳಗಿಂದವ ಯಾರನ್ನೋ ಕಾಯ್ಕೊಂಡು ನಿಂತಿದ್ದೀರಲ್ಲ, ಇದ್ಯಾರೋ ನಿಂಗೆ ಕಾಯ್ಕೊಂಡು ನಿಂತಿದ್ದೀರಿ? ನಾನು ಆಟೋದಿಂದ ನೋಡ್ತಾನೆ ಇದ್ದೀನಿ. ಮನೆ ಬಾಗಿಲು ಬಿಟ್ಟು ಅರ್ಗಾಗಿಲ್ವಲ್ಲ ನೀವು? ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾಯಿದ್ದೀರಿ? ಇದೇನೆ ಸುಮಾ, ನೆನೆ ರಾತ್ರಿ ತಾನೇ ಈಗ ಹೇಳಿದ್ದೀನಿ, ಈಗಾಗಲೇ ಯಾರನ್ನು ಕಾಯ್ತಾ ಇದ್ದೀರಿ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ ನಿನ್ನೆ ಕರ್ಣ ಧಾರಾವಾಹಿ ನೋಡ್ಬೇಕಾದ್ರೆ ಹೇಳಿಲ್ವೇ ನಾನು? ನೀನು ಓರ್ಗಿತ್ತಿ ಬತ್ತವಳು ಕಣವ, ರಜಾ ಅಂತೆ, ಬೇಸಿಗೆ ರಜಾ ಅಂತೆ ಮಕ್ಕಳಿಗೆ, ಅದಕ್ಕೆ ಬತ್ತವಳೆ ಅಂತ ಹೇಳ್ದೆ ತಾನೇ. ಈಗೇನು ಏನು ಗೊತ್ತೇ ಇಲ್ಲ ನನಗೆ ಹೇಳ್ತಿದ್ಯಲ್ಲೇ, ಮರ್ತ್ಕಿರ್ತು ಹೋದ ಹೆಂಗೆ? ನೀನು ಧಾರಾವಾಹಿ ನೋಡ್ತೀರಿ, ಧಾರಾವಾಹಿ ಒಳಗೆ ಮುಳುಗೋಗಿರ್ತೀಯಲ್ಲ ತಗ, ಇನ್ನೆಲ್ಲ ನನ್ನ ಮಾತು ಕೇಳಿಸ್ಕೊಂಡಿರ್ತೀಯ. ವಾ ಹಂಗಂದ್ರ ನಂಗೆ ಗೊತ್ತಿಲ್ಲ ಕಣತೆ. ಯಾರು ಬರ್ತಾ ಇರೋದು? ಅಕ್ಕನೂ ಬಾವನು ಬೆಂಗಳೂರಿಂದ ಬತ್ತವ್ರ? ಅಲ್ಲ ಬೇಸಿಗೆ ರಜೆ ಅಕ್ಕಂಗೆಲ್ಲತ್ತೆ ಕೊಡ್ತಾರೆ? ಅವ್ರದ್ದು ಅದು ಯಾವುದೋ ಕಂಪ್ನಿನಲ್ವೇ ಕೆಲಸ ಮಾಡೋದು? ಮಕ್ಳನ್ನ ಕರ್ಕೊಂಡು ಅಂತ ಇದ್ದೀರಿ, ಯಾರಿಗೆ ಹೇಳ್ತಿದ್ದೀರತ್ತೆ? ಅಯ್ಯಯ್ಯಯ್ಯ, ಅಲ್ಲ ಓರ್ಗಿತ್ತಿ ಅಂದ ತಕ್ಷಣವ ನಿಮ್ಮ ಅಕ್ಕ ಭಾವನೆ ನೆನಪಾಗೋಯ್ತಾರೇನೋ ನಿನಗೆ. ಸರಿಯದಳಿದಿಲ್ ತಗ ನೀನು. ಅವಳು ಒಬ್ಳೇ ಏನು ಓರ್ಗಿತ್ತಿರೋದು ನಿನಗೆ? ಅವಳ ಕಣೆ ಅಮೂಲ್ಯ ಬರ್ತಾ ಇರೋದು. ಅಮ್ಮು ಮಕ್ಳನ್ನ ಕರ್ಕೊಂಡು ಪ್ರತಿ ವರ್ಷ ಬತ್ತಾಳಲ್ಲ, ಇನ್ನೇನು ನೀನು ಗೊತ್ತಿಲ್ವೇ ಅವಳು ಬರೋದು? ಹಂಗೆ ಬತ್ತಾವಳು ಈ ಸರಿನೂ. ಮಕ್ಳನ್ನೆಲ್ಲವ ಕರ್ಕೊಂಡು ಇನ್ನೇನು ಜಾತ್ರೆ ಬೇರೆ ಬಂತಲ್ಲ. ಮೊನ್ನೆ ಸಹ ನಿಮ್ಮ ಮಾವ ಜಾತ್ರೆಗೆ ಹೇಳೋಕ್ಕೆ ಅಂತವ ಫೋನ್ ಮಾಡಿತ್ತು. ಎಲ್ಲರಿಗೂ ಮಾಡ್ತಿತ್ತಲ್ಲ, ಹಂಗೆ ಅವಳಿಗೂ ಮಾಡ್ರಿ ಅಂದರೆ ಮಾಡಿತ್ತಲ್ಲ. ಹಂಗೆ ಹಂಗಾರೆ ಬತ್ತೀನಿ ನಾನು, ರಜಾ ಐತೆ ಅಂತ ಹೇಳಿದ್ಲು. ಇವತ್ತು ಬತ್ತೀನಿ ಅಂತ ಹೇಳಿದ್ಲಪ್ಪ. ಶುಕ್ರವಾರದಂಗೆ ಬತ್ತೀನಿ ಅಂತವ. ಅದಕ್ಕೆ ನೋಡ್ತಾ ನಿಂತಿದ್ದೀನಿ, ಏನು ಬರೋಂಗೆ ಕಾಣೋಕ್ಕಿಲ್ಲ, ಏನೂ ಇಲ್ಲ. ಎಷ್ಟೊತ್ತಿಗೆ ಬಂದಳು ಏನೋ, ಈ ಉರಿ ಬಿಸಿಲು ಬೇರೆಯಾ, ಮಕ್ಳನ್ನ ಬೇರೆ ಕರ್ಕೊಬತ್ತೀನಿ ಅಂದಿದ್ಲು ಕಣೆ. ಅದಕ್ಕೆ ನೋಡ್ತಾ ನಿಂತಿದ್ದೆ. ಓ ಹೌದೇನತೆ, ಬತ್ತಾಳ? ಇನ್ನು ಒಂದು ತಿಂಗಳಿಲ್ಲೇ ಜಾಂಡ ಊರದೆ ಹಂಗಾರೆ? 1 ತಿಂಗಳಲ್ಲ ಕಣವ, 2 ತಿಂಗಳೇನೋ ರಜಾ ಅಂತೆ. ಮೇ ಮುಗಿಯೋ ತನಕನೂ ಇಲ್ಲೇ ಅಂತಿದ್ಲು. 2 ತಿಂಗಳು ಆಗೋಕ್ಕಿಲ್ವ ಹಂಗಂದ್ರೆ? 2 ತಿಂಗಳು ಇಲ್ಲೇ ಜಾಂಡ ಊರ್ತಲ್ಲ ನೋಡು. ಅಯ್ಯೋ ರಾಮ್ವೇ, ಹೆಂಗೋ ನೆಮ್ಮದಿಯಾಗಿದ್ನಲ್ಲಪ್ಪ, ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದೆಯಾ ದೇವ್ರೆ ನನಗೆ? ಅತ್ತೆ ಹೋಗಿ ಅತ್ತೆ, ಯಾಕೆ ಕರಿತೀರ ಅವಳನ್ನ? ಬರೀ ತಲೆ ತಿಂತಳ್ಕಣತ್ತೆ ನನ್ನ. ಆ ಸಾಂಬಾರು ಮಾಡಿಬಿಡಕ್ಕಣಕ, ಈ ಸಾಂಬಾರು ಮಾಡಕ್ಕ, ಈ ಸಾಂಬಾರು ಮಾಡಿಬಿಡಕ್ಕಣಕ, ಆ ಸಾಂಬಾರು ಮಾಡಕ್ಕ ಅಂತವ. ಅದು ಇದು ಹೇಳ್ಕೊಂಡು ನಂಗಂತೂ ತಲೆ ಕೆಟ್ಟೋಯ್ತದ ಕಣತೆ. ನೀವು ಬೇರೆ ಅವಳನ್ನ ಕರ್ಕೊಂಡು ಕೂತಿದ್ದೀರಿ ಇಲ್ಲಿ. ನಾನು ಹೋಯ್ತೀನಿ, ಹಂಗ ನಮ್ಮ ತವ್ರ ಮನೆಗೆ ಹೋಯ್ತೀನಿ. ಅಯ್ಯ ಇದ್ಯಾಕೆ ಹಿಂಗೆ ಅಡಿಯ ಸುಮ್ಮ ನೀನು? ಹೋಗ್ಲಿ ಬಿಡು, ಅವಳು ಪ್ಯಾಟರ್ನ್ ಆಗಿರಳಲ್ವಾ, ಅದು ಇದು ಅಂತ ಹೊಸಿ ಹೇಳ್ತಾಳಪ್ಪ. ಅದಕ್ಕೆಲ್ಲವ ನೀನು ತಲೆ ಕೆಡ್ಸ್ಕೊಂಡ್ರೆ ಆಯ್ತದ? ನೀನು ಪಾಡಿಗೆ ನೀನು ಮಾಡ್ಕೊಂಡು ಹೋಗು, ಅವಳು ಏನಾದ್ರು ಹೇಳ್ಕೊಳ್ಳಿ. ಅವಳು ಮಾತಿಗೆಲ್ಲವ ತಲೆ ಕೆಡಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಅತ್ತೆ ಹಂಗಲ್ಲ ಕಣತ್ತೆ, ಸುಮ್ಮನಿದ್ರೂ ಕಾಲು ಕೆರ್ಕೊಂಡೆಲ್ಲ ಜಾಗ್ಲಕ್ಕೆ ಬರ್ತಾಳ ಅವಳು. ನನಗೆ ಸಾಕಾಯ್ತದತ್ತಾಗ, ನಾನು ನೋಡತ್ತಾಗೆ ನಮ್ಮ ಮನೆಗೆ ಹೋಯ್ತೀನಿ ನಾನು ಅಷ್ಟೇ. ಸೊ ಈ ಹುಡುಗಿದು ಒಳ್ಳೆ ಕತೆ ಐತಲ್ಲ. ಈಗ ಏನು ಹೇಳೋಣಪ್ಪ ನಾನು? ಬರಬೇಡ ನೀನು ನಮ್ಮ ಮನೆಗೆ ಅಂತ ಹೇಳು. ಹಂಗೆ ಹೇಳ್ತೀನತ್ತ ಫೋನ್ ಮಾಡತ್ತಾಗಿ. ಆಯ್ತು ಬಿಡಿ, ಏನು ಹೇಳ್ಬೇಡಿ, ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಹಣ ಬರೋ ಸರಿ ಇಲ್ಲ ಅಷ್ಟೇ. ಈ ಹುಡುಗಿ ಬೇರೆ ಬೇಜಾರು ಮಾಡ್ಕೊಂಡು ಹೋದ್ಲಲ್ಲಪ್ಪ, ಏನು ಮಾಡಣೆ? ಅಲ್ಲ ಅವಳಿಗೆ ಹೆಂಗೆ ಹೇಳೋದು ನಾನು ಬರಬೇಡ ಅಂತವ. ತಿಂಟ್ಬಿಟ್ಟವಳ ಏನವ. ಈಗ ಜಾತ್ರೆಗೆ ಅಂತನಾದ್ರೂ ಬತ್ತಿದ್ಲು ತಾನೆಯ, ಹಂಗೆ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಬತ್ತಾವಳೇನೋ ಪಾಪ. ಹೆಂಗೆ ಹೇಳೋಣಪ್ಪ? ಅವಳಿಗೆ ತಾನೇ ಇನ್ನು ಯಾರ ಮನೆಗೆ ಹೋಯ್ತಾಳೆ? ಅವ್ರ ಅತ್ತೆ ಮನೆಗೆ ಹೋಗ್ಬಾರ್ದು ಅವಳು. ಅವ್ರ ಅತ್ತೆ ಮನೆಗೆ ಹೋಗಲ್ಲ, ನನ್ನ ಮನೆಗೆ ಬರ್ತಾಳಲ್ಲ, ಅತ್ತೆ ಅಂದ್ಕೊಂಡೆ. ಅವಳು ಅವಾಗಿಂದನೂ ಹಂಗೆ ತಾನೇ, ಮದುವೆ ಆದಾಗಿಂದನೂ ನನ್ನೇ ಅತ್ತೆ ಅಂದ್ಕೊಂಡು ಬರ್ತಾಳೆ. ಏನು ಮಾಡೋಕ್ಕಾಯ್ತದೆ ಇವಾಗ? ಇವಳಿಗೆ ಒಂಚೂರು ಏನಾದರೂ ಹೇಳಿ ಸಮಾಧಾನ ಮಾಡ್ಬೇಕತ್ತೆಗೆ. ಹಾಯ್ ಅತ್ತೆ, ಚೆನ್ನಾಗಿದ್ದೀರಾ? ಬಂದೆ ಬಿಟ್ಟ. ನಿನ್ನ ದಾರಿನೇ ಕಾಯ್ತಾ ನಿಂತಿದ್ದೆ ನೋಡಿ ನಾನು ಬೆಳಗಿಂದವ. ನೀನು ಬತ್ತೀನಿ ನಿಂತಿದ್ದಲ್ಲ ಇವತ್ತು, ಅದಕ್ಕೆ ಏನು ಇಟ್ಟೊತ್ತು ಗಂಟು ಬರಲಿಲ್ವಲ್ಲ ಇವಳಿಗೆ ಬತ್ತೀನಿ ಅಂದಳು ಅಂತವ ಕಾಯ್ಕೊಂಡು ನಿಂತಿದ್ದೆ ಆಗ್ಲಿಂದವ. ಬಾ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ಬಾ ಒಳಗೆ. ಏನವ ಪಿಂಕಿ, ಚೆನ್ನಾಗಿದ್ದೀನವ? ಅಜ್ಜಿ ನೆನಪಾಯ್ತೋ, ಮರ್ತೋಗಿದ್ಯೋ? ಅಜ್ಜಿ ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ಇದೇನೆ ಇವಳು ಒಬ್ಳನ್ನೇ ಕರ್ಕೊಬಂದಿದ್ಯಲ್ಲೇ, ಅದೇಕೆ ಮಗ ಇಲ್ಲೋದಾ? ಅಯ್ಯೋ ಅತ್ತೆ, ಅವನು ತುಂಬ ತರಲೆ ಅಲ್ವಾ ಅತ್ತೆ, ನಿಮಗೆ ಗೊತ್ತಲ್ಲ. ಸರಿ ಎಷ್ಟು ತರಲೆ ಮಾಡಿ ಎಲ್ಲ ಒದೆ ಎಲ್ಲ ತಿಂದಿದ್ದ. ಇಲ್ಲಿ ಬಂದರೆ ಅವನು ಉಪ್ಕೊಬಿಡ್ತಾನೆ. ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದೀನಿ. ಅಲ್ಲೂ ಇನ್ನು ಯಾರು ಇರಲಿಲ್ಲ, ನಮ್ಮ ಅಮ್ಮನ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರು, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದೆ ಅತ್ತೆ. ಅಯ್ಯೋ ಅವನು ಕರ್ಕೊಬಂದಿದ್ರೆ ಆಗಿರೋದಲ್ಲೇ ಏನು ತರಲೆ ಮಾಡ್ತಾನೆ ಪಾಪ. ಅಲ್ಲ ಚಿಕ್ಕ ವಯಸ್ಸಲ್ಲಿ ತರಲೆ ಮಾಡಿದಾಗ ಇನ್ಯಾವಾಗ ತರಲೆ ಮಾಡೋರು ಪಾಪ ಮಕ್ಕಳು. ನೀನು ಅವನ ಪಾಪ ಯಾಕೆ ಹಂಗೆ ಬಿಟ್ಟು ಬರೋಕೆ ಹೋದೆ? ಅವನಿಗೂ ಆಸೆಗಿರಕ್ಕಿಲ್ವೇ ಅಜ್ಜಿ ಮನೆಗೆ ಹೋಗ್ಬೇಕು ಅಂತವ? ಕರ್ಕೊಬಂದಿದ್ರೆ ಎಷ್ಟು ಚಂದಾಗ ಆಟಾಡ್ಕೊಂಡಿರೋನು. ಅಯ್ಯೋ ಇರ್ಲಿ ಬಿಡಿಯತ್ತೆ, ಈಗಿನ್ನೇನು ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ ಜಾತ್ರೆಗೆ, ಹೇಳಿದ್ದೀನಿ ಜಾತ್ರೆ ಇದೆ ಅಂತ, ನೀವು ಫೋನ್ ಮಾಡಿ ಹೇಳ್ತಿರಲ್ಲ, ಅವಾಗ ಬರ್ತಾರಲ್ಲ, ಅವಾಗ ಕರ್ಕೊಬರ್ತಾರೆ ಬಿಡಿ. ಅದು ತಾನೇ ತಗ, ಇನ್ನೇನು ಜಾತ್ರೆ ಬಂತಲ್ಲ ಕರ್ಕೊಬರ್ಲಿ ಅತ್ತಗ ಪಾಪ. ಇನ್ನು ಯಾವಾಗ ಬರ್ತಾರೆ? ವರ್ಷಕ್ಕೊಂದ್ಸರಿ ಬರ್ತಾರೆ ನಿಮ್ಮ ಅಪ್ಪನೂ ಅವನೂ. ಜಾತ್ರೆಗೆ ಬಂದವರು ಇನ್ನು ಯಾವಾಗ ಬಂದರು ಏನೋ. ಬರಲಿ ಬಿಡತ್ತಗೆ. ಅವನು ಕರ್ಕೊಬನ್ನಿ ಅಂತ ಹೇಳಿದ್ದಿ ತಾನೇ? ಮತ್ತೆ ಹೇಳಿದ್ದೀನಿ. ಸರಿ ಕಣಂತೀರು. ಸುಮ್ಮ ನೋಡು, ಇಷ್ಟೊತ್ತು ಗಂಟವ ಕಾಯ್ತಾ ಇದ್ಲು, ನೀನು ಬತ್ತಿ ಅಂತವ. ಈಗ ಒಳಿಗೆ ಹೋದ್ಲು. ತಿಂಡಿ ಏನಾರು ಮಾಡಿ ತಿನ್ಕೊಂಡ್ರತ್ತೆ ಅಂತವ ಒಳಿಗೆ ಹೋದ್ಲು ನೋಡು. ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟೆ, ಕರಿತೀನಿ ಅವಳನ್ನುವೆ.
ಹಾಂ ಸುಮಾ ನನ್ನನ್ನು ಕಾಯ್ತಾ ಇದ್ಲಾ? ಅವಳಿಗೆ ನಾನಂದರೆ ಆಗದೇ ಇಲ್ವಲ್ಲ. ಸರಿ ಬಂದಾಗ ಬೇರೆ ಜಗಳ ಆಡ್ಕೊಂಡು ಹೋಗಿದ್ದೆ ನಾನು. ಹಾಂ ಆದರೂ ಅವಳಿಗೆ ನನ್ನನ್ನು ಕಾಯೋಕ್ಕೆ ಸಾಧ್ಯ? ಸುಮ್ಮನೆ ಹೇಳ್ತಿರ್ಬೇಕೇನು ಇವ್ರ ಅತ್ತೆ, ಸುಮ್ಮನೆ ಏನೋ ಹೇಳ್ತಾರೆ. ಸೊಸೆ ಬಗ್ಗೆ ಏನಾದರೂ ಒಳ್ಳೇದೇ ಹೇಳ್ಬೇಕಲ್ಲ. ಅವಳಿಗೆ ಇಷ್ಟ ಇಲ್ಲ ನೀನು ಬರೋದು ಅಂತ ಹೇಳೋಕ್ಕಾಗತ್ತಾ ಇವರು? ಅದಕ್ಕೆ ಹೇಳ್ತಾ ಇದ್ದಾರೇನೋ. ಇಲ್ಲ ಅವಳೇ ಚೇಂಜ್ ಆಗವಳೆ ಏನೋ. ಅವಳೇನು ಮುನ್ಸ್ಕಿನ್ಸ್ ಕಟ್ಕೊಂಡಿಲ್ವೇನೋ ನನ್ನ ಹತ್ರ. ಸರಿ ಹೋಗಿರ್ಬೋದೇನೋ, ನೋಡೋಣ. ಈ ಸತಿ ಅದೇನು ಜಗಳ ಆಡ್ತೀವೋ ನಾವಿಬ್ರು ಗೊತ್ತಿಲ್ಲ ದೇವ್ರೆ. ಏನೋ ಮನಸ್ಸಲ್ಲೇ ಮಾತಾಡ್ಕೊಂತಿದ್ಯಾ? ಅಯ್ಯೋ ಅತ್ತೆ ಏನಿಲ್ಲ, ಸುಮ್ಮ ಚೆನ್ನಾಗಿದ್ದಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಕೇಳೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ನೀವೇ ಹೇಳ್ಬಿಟ್ರಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣತ್ತೆ. ಹ್ಞೂ ಕಣವ, ಚೆನ್ನಾಗವಳೆ. ಇರು ಕರಿತೀನಿ. ಸುಮಾ ಬಾಯಿಲಿ ಯಾರು ಬಂದವ್ರು ನೋಡಿ ಬಾಯಿಲಿ. ಅಲ್ಲ ಇವು ಅತ್ತಿಗೆ ಈಗ ತಾನೇ ಹೇಳ್ಬಿಟ್ಟು ಬಂದಿದ್ದೀನಿ, ನನಗೆ ಇಷ್ಟಿಲ್ಲ ಅವ್ರು ಬರೋದು, ಹಂಗೆ ಹಿಂಗೆ ಕಿತ್ತಾಡ್ತವೆ, ಅದು ಇದು, ಆ ಮಕ್ಳು ಬೇರೆ ಹುಡ್ತಾಡ್ಲೆ ಅಂತವ ಹೇಳಿದ್ದೀನಿ. ಆದರೂ ಏನೋ ಸರ್ಪ್ರೈಸಾಗಿ ಕರಿಯಂಗೆ ಯಾರು ಬಂದರು ನೋಡಿ ಬಾಯಿಲಿ ಅಂತೆ, ನನಗೆ ಗೊತ್ತೇ ಇಲ್ಲ ಅನ್ನಂಗೆ ಹೇಳ್ತವ್ರೆ. ಇವು ಅತ್ತೆಯಿಂದನೇ ಕಣಪ್ಪ ಹಿಂಗೆಲ್ಲ ಆಗೋದು ಒಳ್ಳೆ. ನನಗೆ ಇರ್ಸಕ್ಕಿಲ್ಲ, ಇವು ಅಮ್ಮ ಬೇರೆ ಬಂದು ಕುಂತೈತಿಲ್ಲ, 1 ತಿಂಗಳು ಬೇರೆ ಇಲ್ಲೇ ಇದ್ದದಂತ ರಾಜ್ಯದಲ್ಲಿ. ಏನು ಮಾಡೋಣ ಏನೋ ಅನ್ನಂಗೆ ಆಗೈತೆ ನನಗೆ. ಈಗ ಹೋಗಿ ಮಾತಾಡ್ಸ್ಲಿಲ್ಲ ಅಂದ್ರೆ ಅದಕ್ಕೂ ಊರ ಅಂತಾಳೆ. ಹೋಗ್ಬೇಕಾದಾಗ ಮಾತಾಡ್ಸಕತ್ತೆ. ಓ ಅಮೂಲ್ಯಕ್ಕ ಚೆನ್ನಾಗಿದ್ಯಾ? ಪಾಪ ಚೆನ್ನಾಗಿದ್ಯಾನೆ? ಹ್ಞೂ ಕಣೆ ಸುಮಾ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಏನೇ ಅಲ್ಲ ಅಷ್ಟೊತ್ತಾಯಿತು ಬಂದು ನಾನು ನಿಂತ್ಕೊಂಡು ಬಂದ್ಯಾ ಹೋದ್ಯಾ ಅಂತ ಒಂದು ಕೇಳ್ತಾ ಇಲ್ವಲ್ಲ ನೀನು? ಯಾಕೆ ನಾವು ಬರೋದು ಇಷ್ಟ ಇರಲಿಲ್ವ ನಿನಗೆ? ನಾನು ಬಂದು ಒಂದು ಅರ್ಧ ಗಂಟೆ ಆಯ್ತಪ್ಪ, ಅತ್ತೆ ಹತ್ರ ಮಾತಾಡ್ಕೊಂಡು ನಿಂತಿದ್ದೀನಿ. ಒಂದು ಮಾತಾದರೂ ಅಕ್ಕ ಬಂದ ಎಷ್ಟೊತ್ತಿಗೆ ಬಂದೆ ಅಂತ ಕೇಳಿಸ್ಲಿಲ್ವಾ ನಿನಗೆ? ಇಷ್ಟೊತ್ತಲ್ಲ ಅದು ಏನು ಅಡುಗೆ ಮಾಡ್ತಾಯಿದ್ದೆ ನೀನು? ಇವಳು ಬಾಯಿಗೆ ಮಣ್ಣಾಗ ಬಂದ ತಕ್ಷಣನೇ ಆಗಲೇ ಜಾಗಲ ಶುರು ಮಾಡಿದ್ಲಲ್ಲಪ್ಪ ಇವಳು. ಏನು ಇವಳು ಬಂದವಳೆ ಮೈಸೂರು ಮಹಾರಾಣಿ ಅಂತವ? ನಾನು ಬಂದು ನಿಂತ್ಕೊಂಡು ಕಾಯ್ತಿರ್ಬೇಕಿತ್ತಂತ ಇವಳಿಗೆ. ಅತ್ತೆ ಒಬ್ಬರು ಕಾಯೋ ಸಾಲದಂತವ, ನಾನು ನಿಂತ್ಕೊಂಡು ಕಾಯ್ತಿರ್ಬೇಕಿತ್ತೇನೆ ಇವಳಿಗೆ. ಇವಳು ಏನು ಮಹಾರಾಣಿ ಅನ್ಕೊಂಬಿಟ್ಟವಳೆ. ಯಾವುದೋ ಹೊಸ ಸಾರ ಬೇರೆ ಹಾಕೊಂಬಂದವಳೆ. ಗಂಡ ಕೊಡಿಸ್ಬಿಡ್ತಾನೆ ದಿಮ್ಮುಕ್ತಂತಂದು ಇವಳು ಹಾಕೊಂಡು ಮ್ಯಾರಿತಾಳೆ. ಇನ್ನೇನು ಮಾಡ್ತಾಳೆ? ಅಕ್ಕ ಹಂಗಲ್ಲ ಕಣಕ್ಕ, ನಾನು ಇಷ್ಟೊತ್ತು ಗಂಟೆ ಇಲ್ಲೇ ನಿಂತಿದ್ದೆ, ಕೇಳ್ರಿ ಬೇಕಿದ್ರೆ ಅತ್ತೆನ. ಆಮೇಲೆ ಅತ್ತೆ ಹೇಳಿದ್ರು ಹೋಗಿ ಒಳಗಡೆ ಏನಾದ್ರು ಬದುಕು ಮಾಡ್ಕೊ ಅಂತವ. ಅದಕ್ಕೆ ನಾನು ಒಳಗೆ ಹೋದ್ನಲ್ಲ, ಅಲ್ಲಿ ಅಡುಗೆ ಮನೆ ದೂರ ಅಲ್ವೇನಕ್ಕ ನಮ್ಮದು. ಬಾಗ್ಲಿಗುವೆ ಅಡುಗೆ ಮನೆಗೂ ದೂರ. ಕೇಳ್ಸೋದಿಲ್ಲ, ಮಧ್ಯದಲ್ಲಿ ಪರ್ಸಲೆ ಬೇರೆ ಐತಲ್ಲ, ಅದಕ್ಕೂ ಕೇಳ್ಸೋದೇ ಇಲ್ಲ ಕಣಕ್ಕ. ಇವಾಗ ಅತ್ತೆ ಕರೆದ್ರಲ್ಲ ಅಂತವ ಕೇಳಿಸ್ತಾ ಅಷ್ಟೇ. ಅದಕ್ಕೆ ಬಂದೆ, ನೀವೇ ಬಂದಿರ್ಬೇಕೇನೋ ಅಂತವ. ಆಮೇಲೆ ನೀವು ಬೇರೆ ಸರಿಯಾಗಿ ಹೇಳಿರ್ಲಿಲ್ವಂತಲ್ಲ ಯಾವತ್ತು ಬರ್ತೀರಿ ಏನೋ ಅಂತವ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡು ಯಾಕೆ ಕಾಯೋದು ಅಂತವ ಓದೆ ಕಣಕ್ಕ. ಸುಳ್ಳು ಹೇಳ್ತಾಳೆ ಬರೀ ಇವಳು. ನಾನು ಬರ್ತಿದ್ದೀನಿ ಅಂತ ಹೊಟ್ಟೆ ಉರ್ಕೊಂಡು ಹೋಗಿರ್ತಾಳೆ ಒಳಗೆ. ಈಗ ಬಂದು ಅಯ್ಯೋ ಅಕ್ಕ ಅಡುಗೆ ಮಾಡಬೇಕಿತ್ತು ಅದಕ್ಕೆ ಅಂತ ನಾಟಕ ಬೇರೆ ಮಾಡ್ತಾಳೆ. ಏನು ಇವಳು ನೋಡೇ ಇಲ್ಲ ನಾನು ಯಾವತ್ತೂ. ಹೌದೇನೆ? ಸರಿ ಕಣೆ ಸುಮ್ಮ, ಆಯಿತು. ಒಂಚೂರು ಲಗೇಜ್ ಎತ್ತು ಒಳಗಿಡು. ಪಿಂಕಿ ಬಾರಮ್ಮ ಒಳಗೆ ಹೋಗೋಣ. ಸರಿ ಮಮ್ಮಿ. ಅತ್ತೆ ಏನತ್ತೆ ಇದು? ನಾನೇ ನಿಮ್ಮ ಮನೆ ಕೆಲಸದವಳು ಅಂದ್ಕೊಂಡಿದ್ದೀರಾ? ನಮ್ಮ ಮನೆ ಕೆಲಸವ ನಾನು ಮಾಡ್ಕೊಂಡಿದ್ದೀನಿ, ನಾನೇನು ಕೆಲಸದವಳಲ್ಲ ಇಲ್ಲಿ. ಏನು ಅನ್ಕೊಬಿಟ್ಟವ್ರೆ ಅಂತವ ಇವರು? ಇವ್ರು ಲಗೇಜ್ ತಗೊಂಡು ಒಳಗಿಡ್ಬೇಕಂತೆ. ನಾನೇನು ಕೂಲಿಯವಳು ಅಂದ್ಕೊಂಡವ್ರೇನತ್ತೆ? ನಾನೇನವ ಸುಮ್ಮನೆ ಸೈಲೆಂಟಾಗಿರ್ತೀನಿ ಅಂತವ ಸದ್ರ ತಗೊಂತಾರೆ ಕಣತ್ತೆ. ಅದಕ್ಕೆ ಅವಾಗಲೇ ಹೇಳಿದ್ದು ಯಾಕೆ ಕರೆಯೋಕೆ ಹೋಗಿದ್ರಿ ಇವ್ರನ್ನ ಅಂತವ. ನೀವು ಒಬ್ರಲ್ಲ ಒಬ್ರನ್ನ ಕರಿತೀರಿ, ಹಿಂಗೆ ನನ್ನ ಪ್ರಾಣ ಹಿಂತಿರ್ತೀರಿ. ನೀವೇ ಎತ್ಕೊಂಡು ಹೋಗ್ರಿ ಬೇಕಿದ್ರೆ ಲಗೇಜ್ನ. ನಾನಂತೂ ಎತ್ಕೊಳಕ್ಕಿಲ್ಲ. ನಾನೇನು ಇವ್ರ ಮನೆ ಕೆಲಸದವ್ರು ಅನ್ಕೊಬಿಟ್ಟವ್ರ? ಲಗೇಜ್ ಎತ್ಕೊಬಾರಿ ಸುಮ್ಮ ಅಂದ್ಬಿಟ್ಟು ಹೋಯ್ತಲ್ಲ ಅವಳು. ಎಷ್ಟಿರ್ಬೇಕು ಅವಳಿಗೆ ತಿಕ್ಕೋಗೊಬ್ಬು ಮಾಡ್ತೀನಿ ಅವಳಿಗೆ. 1 ವಾರ 1 ತಿಂಗಳಿರ್ತೀನಿ ಅಂತ ತಾನೇ ಅವಳು ಬಂದಿರೋದು. ಒಂದಿನಕ್ಕೆ ಓಡಂಗೆ ಮಾಡ್ತೀನಿ, ನೋಡ್ತಿರ್ರಿ ಇವಾಗ. ಅಯ್ಯೋ ಅಮ್ಮಣಿ, ನೀನು ಏನು ಮಾಡ್ಬಿಡ್ಕಣೆ, ಸುಮ್ಮನೆ ಹೋಗಿ ಒಳಿಕೆ. ನಾನು ಎತ್ಕೊಬತ್ತೀನಿ. ಲಗೇಜ್ ತಾನೇ ಅದೇನು ಭಾರ ಇದ್ದದೇನು? ನಡಿ ಒಳಿಕೆ ನಡಿ, ನಾನು ಎತ್ಕೊಬತ್ತೀನಿ. ಸುಮ್ಮನೆ ಏನೇನೋ ಜಾಗ್ಲ ತೆಗಿಬಿಡ್ಕಣಿ. ಅವಳಿಗೆ ಸುಸ್ತಾಗಿತ್ತೇನೋ, ಬಸ್ಸಲ್ಲಿ ಬೇರೆ ಬಂದವಳಲ್ಲ, ಅದಕ್ಕೆ ಸುಸ್ತಾಗಿತ್ತೇನೋ, ಅದಕ್ಕೆ ಲಗೇಜ್ ತಗೋಬ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋಳು ಅಷ್ಟೇ. ಅದಕ್ಕೆ ಹಿಂಗೆ ಕೋಪ ಮಾಡ್ಕೊಂಡಾರ? ಯಾರಿಗೆ ತಾನೇ ಹೇಳೋಳು ತಾನೇ? ನೀನೇ ಅಕ್ಕ ಅಂತ ಕರಿತೀಯ, ತಂಗಿಗೆ ಹೇಳೋಳಪ್ಪ ಕೆಲಸವ. ಇನ್ಯಾರಿಗೆ ಹೇಳೋಳೆ? ಹಿಂಗೆಲ್ಲ ಆಡೋರು, ಅದಕ್ಕೆ ನಡಿ ಸುಮ್ಮನೆ ಒಳಿಕೆ. ಅಯ್ಯ ಅದೇನು ಮಂಕ್ ಬೂದಿ ಹಚ್ಬಿಟ್ಟವ್ರೆ ಏನೋ ಕಣತ್ತೆ ನಿಮಗೆ. ಅವಕ್ಕ ಏನು ಮಾಡಿದ್ರು ಎಲ್ಲದಕ್ಕೂ ಸರಿ ಅಂತ ಅಂತೀರ, ಎಲ್ಲದಕ್ಕೂ ಹ್ಞೂ ಅಂತವ ತಲೆ ಆಡಿಸ್ತೀರ. ಅದೇನೋ ಮಾಟ ಮನ್ಸಿದ್ ಮಾಡಿರ್ಬೇಕೇನೋ ನಿಮಗೆ. ಇಲ್ಲ ಅಂದರೆ ಹಿಂಗೆ ಆಡ್ತಿರ್ಲಿಲ್ಲ ನೀವು. ಯಾವ ಮಾಟನೂ ಇಲ್ಲ, ಯಾವ ಮಂತ್ರನೂ ಇಲ್ಲ ಕಣ. ನಡಿಯ ಒಳಗೆ. ಸುಮ್ಮನೆ ಏನೋ ಒಂದು ಕಂತಿ ಕಣವ ನೀನಂತುವೆ. ಅಲ್ಲಿ ಕಡೆ ಏನಾದ್ರು ತಿಂಡಿ ಗಿಂಡಿ ಮಾಡಿದೆ? ಏನೇ ಒಳಗೆ ಹೋಗಿದ್ದಲ್ಲ ನೀನು ಒಳಗೆ ಹೋಗಿದ್ದಲ್ಲ, ತಿಂಡಿ ಗಿಂಡಿ ಏನಾದ್ರು ಮಾಡಕ್ಕೆ ಹೋಗಿದ್ದೇನೋ? ಅಡುಗೆ ಗಿಡ್ಗೆ ಏನಾರು ಮಾಡ್ದೇನೆ? 12 ಗಂಟೆ ಆಗೈತೆ. ಹೊಟ್ಟೆಸ್ಕೊ ಬಂದಿರ್ತಾಳೆ ಪಾಪ. ಬಸ್ಸಲ್ಲೆಲ್ಲವ ಹುಡ್ಗಿನ ಪೇಚಾಡ್ಕೊಂಡು ಕರ್ಕೊ ಬಂದವಳೆ ಬೇರೆ. ಹೊಟ್ಟೆಸ್ಕೊ ಬಂದಿರ್ತಾಳೆ. ಏನೋ ಮಾಡ್ದೇನು ಅಡುಗೆ? ನಾನೇನು ಮಾಡಿದೆ? ನೀವು ಸರಿಯಾಗಿದ್ದೀರಿ ಬಿಡ್ರಿ. ನನಗೆ ಸಾಕಾಗಿ ಹೋಗೈತೆ ಬೆಳಗಿಂದವ ತಿಂಡಿ ಕಾಪಿ ಅಂತೆ ಅದಂತೆ ಇದಂತೆ ಅಂತವ. ಈಗ ಪಾತ್ರೆ ತೊಳ್ಕೊಬಂದು ಕೂತಿದ್ದೀನಿ. ನೀವು ನೋಡಿದ್ರೆ ಆಗಲೇ ಸುಮಾ ಯಾರು ಬಂದವಳು ನೋಡಿ ಅಂತವ ಬೇರೆ ಕರೆದ್ರಿ. ನನಗೂ ಸಾಕಾಗೈತೆ ಕಣಂತೆ, ಏನು ಮಾಡಿಲ್ಲ ನಾನು. ಪಾತ್ರೆ ತೊಳೆದಿಟ್ಟು ಕೂತಿದ್ದೀನಿ. ತರಕಾರಿ ಗಿರ್ಕಾರಿ ಹೆಚ್ಚಿಕೊಟ್ರೆ ಸಾಂಬಾರು ಮಾಡೇನು, ಇಲ್ಲ ಅಂದರೆ ಅದನ್ನು ಮಾಡೋಕ್ಕಿಲ್ಲ ಅಷ್ಟೇ. ಇನ್ಮೇಲಿಂದ ಎಲ್ಲ ಹಿಂಗೆ ಇರ್ತದೆ ನೋಡ್ಕೊಬಿಡ್ರಿ.
ಏನು ನಿಮ್ಗೆ ಇಷ್ಟ ಬಂದವ್ರು ನೀವು ಕರೆಸ್ಕೊಂಬಿಟ್ರೆ ನಾನು ಅವ್ರದ್ದು ಕೆಲಸ ಎಲ್ಲವ ಚಾಕ್ರಿ ಎಲ್ಲವ ಮಾಡ್ಕೊಂಡು ಕುತ್ಕೊಳಕಾಯ್ತದ ಅಕ್ಕಂಗೂ ಏನು ಅಕ್ಕಂಗೆ ಕೈ ಕಾಲೆಲ್ಲವ ನೆಟ್ಗೆ ಐತೆ ಮಾಡಲಿ ತಡ್ರಿ ಅವ್ರಿಗೆ ಕೊಡ್ತೀನಿ ತರಕಾರಿ ಗಿರ್ಕಾರಿ ಹೆಚ್ಕೊಡಕ ಅಂತವ ಮಾಡಲಿ ಅತ್ತೆಗೆ ಗೊತ್ತಾಗುತ್ತೆ ಅವಾಗ. ಲೇ ಅಮ್ಮಣಿ ಯಾಕೆ ಹೆಂಗೆ ಆಡ್ತೀಯಾ ಅವಳು ಅಪ್ರೂಪಕ್ಕೆ ಬಂದವಳೆ ಅವಳ ಕೈಲಿ ಬಂದಿತ್ತವಯ್ಯ ಕೆಲಸ ಮಾಡ್ಸೋಕಾಯ್ತದೇನೆ ಬಂದಿದ್ದಟ್ಕೆ ಯಾಕೆ ಹಿಂಗೆ ಆಡ್ತೀಯ ನೀನು ನಾನು ಮಾಡ್ತೀನಿ ನಡಿಯತ್ತಾಗಿ ಅದೇನು ತರಕಾರಿ ಹೆಚ್ಕೊಡ್ಬೇಕು ಏನೊಂದು ತರಕಾರಿ ಐತಿ ಹೇಳು ಕೊಡಿಲಿ ಹೆಚ್ಕೊಡ್ತೀನಿ ಅತ್ತಾಗಿ ಇದು ಯಾಕೆ ಹಿಂಗೆ ಆಡೋದು ಕಲ್ತಿದ್ದಿ ಏನೋ ಅದು ಯಾಕೆ ಇಷ್ಟ ಇಲ್ಲ ಹುಡುಗಿ ಪಾಪ ನಿನಗೆ ಚೆನ್ನಾಗೆ ಮಾತಾಡಿಸ್ತಾಳಲ್ಲಿ ಅಲ್ಲ ಕಣೆ ನೀನು ಈ ಎದುರಿಗೆ ಚೆನ್ನಾಗೆ ಮಾತಾಡ್ತಿಯಲ್ಲ ಅವಳ ಎದುರಿಗೆ ಇದ್ಯಾಕೆ ಹಿಂಗೆ ಬೈಕೊಂತ ನಿಂತಿರ್ತೀಯಲ್ಲ ಅವಳು ಹೋದ್ರೆ ಸಾಕು ಪುಸ್ತಕನ ಬೈಯಕ್ಕೆ ಶುರು ಮಾಡ್ಕೊತಿಲ್ಲ ಇದ್ಯಾಕೆ ಏನು ಮಾಡಿದ್ದಾಳು ಅವಳು ನಿನಗೆ ಏನು ಮಾಡಿದ್ದಳಂತೆ ಏನು ಮಾಡಿದ್ದಾಳೆ ಸರಿ ಮಾಡಿ ಮಡಗೋಗಿದ್ದು ನಾನು ನೋಡಿಲ್ವೇ ಅವ್ರ ಮಗ ನೋಡಿದ್ರೆ ಟಿ ವಿ ಹಾಳು ಮಾಡೋದ ಮಗಳು ನೋಡಿದ್ರೆ ಫ್ರಿಡ್ಜ್ ಹಾಳು ಮಾಡೋದ್ಲು ಅಷ್ಟು ಅಲ್ದನೆಯ ಇವಾಗ ನನ್ನ ಜೊತೆಲಿ ಜಗಳ ಕಾಯ್ಕೊಂಡು ಹೋಯ್ತು ಅದೇನು ಅಕ್ಕಿ ಸರಿಯಾಗಿ ಕೇರಿಲ್ಲ ಅಕ್ಕಿ ಒಳಗೆ ಹುಳ ಆಗೈತೆ ಇವಾಗ ಅಕ್ಕಂಗೆ ಏನಂತೆ ನಾವು ಏನು ಅಕ್ಕಿ ತಿಂದರೆ ಆ ಸೊಸೈಟಿ ಅಕ್ಕಿ ಹಂಗೆ ಕೊಡ್ತೀರಿ ಆ ಅಕ್ಕಿ ತಿಂತೀರಾ ಸೋನಾ ಮುಸುರಿ ತರ್ಸ್ಕೊಳಕ್ಕಾಗಲ್ವಾ ಅದು ಇದು ಅಂತ ಎಲ್ಲನೂ ತೆಗಿತಾಳೆ ಒಂದು ಕಡೆಯಿಂದ ಏನೇನೈತೆ ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ತೆಗೆದು ಆ ಪಾತ್ರೆ ಹಿಂಗೆ ಡೊಂಕಾಗೈತೆ ಈ ಪಾತ್ರೆ ಹಿಂಗೆ ಸೊಟ್ಟಾಗೈತೆ ಇವೆಲ್ಲ ಯಾಕೆ ಬೇಕು ಅಂತೀನಿ ಅವಳಿಗೆ ಅವಳ ಮನೆಗೆ ಹೋಗಿ ಹಂಗೆ ನೋಡ್ತೀನ ನಾನು ಯಾವತ್ತಾದ್ರೂ. ಆಮೇಲೆ ಮಿಕ್ಸಿ ಒಳಗೆಲ್ಲ ಕೊಳೆ ತುಂಬ್ಕೊಂಡೈತೆ ಮಿಕ್ಸಿ ತೊಳೆಯೋಕ್ಕಿಲ್ವಾ ನೀವು ಜಾರ್ ತೊಳೆಯೋಕ್ಕಿಲ್ವಾ ಅನ್ಕೊಂಡು ಕೂತಿರ್ತಾಳಲ್ಲ ಏನಂತ ಅನ್ಕೋಬಿಟ್ಟವಳೆ ಅಂತವ ಇವಳು ಅಂತ ಸರಿ ಇದೇ ವಿಷಯಕ್ಕೆ ತಾನೇ ಜಗಳ ಆಗಿದ್ದು ನಿಮ್ಗೇನು ಎಲ್ಲ ಮರ್ತೋಯ್ತದೇನತ್ತೆ ನಿಮ್ಗೆ ಯಾರು ಬೇಕಿರೋರಿದ್ರೆ ಎಲ್ಲ ಮರ್ತೋಗ್ತಿರ್ಬಿಡ್ರಿ ನೀವು ಅದೇ ನಿಮ್ಗೆ ಆಗ್ದಲ್ಲೇ ಇರೋರಿದ್ರೆ ಎಲ್ಲ ನೆನ್ಪಿಟ್ಕೊಂತೀರಾ ಇಂಥವೆಲ್ಲ ಮರ್ತೋಯ್ತಿರ್ಕಣತ್ತೆ ನೀವು ಥೋ ಮರ್ತಿಲ್ ಕಣಮಿ ಸುಮ್ಮನೆ ನಮಗೆ ಗೊತ್ತು ನನಗೆ ನೀನು ಈಗ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಹಿಂಗೆ ಆಡಬಾರ್ದು ಸುಮ್ಮನೆ ಹೇಳಿದ ಮಾತನ್ನ ಕೇಳಬೇಕು ಅವಳೇನುವ ಬಂದವಳೆ ಪಾಪ ಒಂದು ಈಟದ್ದು ಏನು ಮಾಡಬೇಕು ಏನೋ ಮಾಡ್ಕೊಡು ಹೋಗು ಬಂದಿತ್ತಡೆಯ ತಗ ಕೆಲಸ ಮಾಡುವ ಪಾತ್ರೆ ತೊಳಿ ಅದು ಇದು ಅಂತ ಕೊಡೋಕಾಯ್ತದ ಮಾಡ್ತಲ್ ಕಣಂತೆ ನಾಳೆ ನಾಡಿದ್ದಿಂದವ ಇನ್ನು ಒಂದು ತಿಂಗಳು ಇರ್ತಾಳಲ್ಲ ಎಲ್ಲ ಕೆಲಸನೂ ಅವಳ್ತವೇ ಮಾಡಿಸ್ಕೊಂಡು ತಿನ್ನುವಂತೆ ನೀನು ಈಗ ಸದ್ಯಕ್ಕೆ ಹೋಗು ಅಡುಗೆ ಮನೆಯದ್ದು ಏನು ಅಡುಗೆ ಮಾಡಿ ಹೋಗವತ್ತಾಗಿ. ಆಯಿತು ಬುಡಿ ಹೋಗಿ ಮಾಡ್ತೀನಿ. ಆಮೇಲೆ ಇನ್ನೊಂದು ಮಾತು ಕೇಳಿಸ್ಕೊಬಿಡಿ ಅತ್ತೆ ಅವಳೇನಾದರೂ ಅಡುಗೆ ಮನೆಗೆ ಬಂದು ಈ ಸಾಂಬಾರು ಮಾಡ್ತಿದ್ಯಾ ಆ ತರಕಾರಿ ಹಾಕ್ತಿದ್ಯಾ ಅಂತ ಏನಾದ್ರು ತೆಗೆದ್ಲು ನನಗೆ ಅಷ್ಟೇ. ಆಮೇಲೆ ಕೋಪ ಗೀಪು ಬಂತು ಅಂದರೆ ನನಗೆ ಅಡುಗೆನೂ ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ. ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ ಸುಮ್ಮನೆ ಅದು ಇದು ಅಂತವ ತರಲೆ ತೆಗಿಬಾರ್ದು ನನಗೆ. ಸುಮ್ಮನೆ ಏನು ಮಾಡಿರ್ತೀನಿ ಅದು ಉಣ್ಕೊಂಡಿರ್ಬೇಕು. ನಮ್ಮ ಮನೇಲಾಗೆ ಗಂಜಿ ಕುಡಿತೀವ ಗಂಜಿ ಕುಡ್ಕೊಂಡು ಇರಬೇಕು ಅವ್ರುವೆ ಬಂದಿರೋ ನೆಂಟರು. ಇಲ್ಲ ನಮ್ಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತಂದರೆ ನಾನು ಮಾಡಿಕ್ಕಿಲ್ಲ ಕಣತ್ತೆ ಈಗಲೇ ಹೇಳ್ತಾ ಇದ್ದೀನಿ ನೋಡ್ರಿ. ಆಯ್ತು ಬಿಡಮ್ಮ ಆಯಿತು ನಾನೇ ಮಾಡಿಕ್ತೀನಿ ಏನು ಬೇಕು ಅವಳಿಗೆ ಹೋಗು ಮನೆಗೆ ಬಂದಿರೋಳಿಗೆ ಹಿಂಗೆಲ್ಲ ಆಡರ ಅವ್ರ ಅತ್ತೆ ಮನೆ ಬಿಟ್ಟು ನಮ್ಮ ನನಗೆ ಬಂದೋಳು ಪ್ರೀತಿ ವಿಶ್ವಾಸ ಇರಕ್ತಾನೆ ಬಂದಿರೋದು ಹಂಗೆಲ್ಲ ಆಡಬಾರ್ದು ಪಾಪ ಅವಳು ಏನು ಕೆಲಸ ಮಾಡೋಕ್ಕಿಲ್ಲ ಅಂತೇಳೇನು ಎಲ್ಲ ಕೆಲಸ ಎಲ್ಲ ಮಾಡ್ಕೊಡೋಕ್ಕಿಲ್ವೇ ನಿನಗೆ ಪ್ರತಿ ವರ್ಷ ಬಂದಾಗ ಅದು ಇದು ಎಲ್ಲವ ಹೋದ ವರ್ಷ ಅಟ್ಟದ ಮೇಲೆಲ್ಲವ ಕ್ಲೀನ್ ಮಾಡಿ ಹೋಗಿರ್ಲಿಲ್ವೇನೋ ಅವಳು ಹಂಗೆ ಎಲ್ಲವ ಮಾಡ್ತಲ್ಕಣಂತ ಅವಳುವೆ ಏನೋ ಹೊಸಿ ಅದು ಇದು ಮಾತಾಡ್ತಾಳೆ ಅಷ್ಟೇ ಹೊಸಿ ಬಾಯಿ ಜೋರು ಅಷ್ಟೇ ಇರ್ಲಿ ತಗ ಅವಳಿಗೂ ಒಂಚೂರು ಹೇಳ್ತೀನಿ ನಾನು ಹಿಂಗೆಲ್ಲ ಆಡಬೇಡ ಅಂತವ ಹೇಳ್ತೀನಿ. ನಡಿ ಇವಾಗ ಲಗೇಜ್ ತಗೊಂಡು ನಡಿ ಏನಾದರೂ ಒಂದು ಸಾಂಬಾರು ಮಾಡಿ ಪಾಪ ಊಟಕ್ಕೆ ನಡಿ ಅಷ್ಟು ಊರದಿಂದ ಬಂದೋಳೆ ಹಂಗೆ ಕೂರ್ಸೋಕಾಯ್ತದೇನು ಸಾಂಬಾರೇನೋ ಮಾಡ್ತೀನಿ. ಲಗೇಜ್ ಗೀಗೇಜ್ ಎಲ್ಲ ತಗೊಂಡೋಗಲ್ಲ ಕಣಂತೆ ನಾನು ಕೂಲಿ ಹೇಳಲ್ಲ ನಾನು ಆಗಲೇ ಹೇಳಿದ್ದೀನಿ. ತಗೊಂಡೋಗಲ್ಲ ಅಂದರೆ ತಗೊಂಡೋಗಲ್ಲ ಅಷ್ಟೇ. ನೀವು ಬೇಕಿದ್ರೆ ಎತ್ಕೊಂಬನ್ರಿ ಹೋಗೋಣ ನಾನು ಬಾಯ್. ಅಯ್ಯಯ್ಯೋ ಇದೇನಪ್ಪ ಈ ವಾರ ಗಿತ್ತಿರ್ ಸಿಗಾಕೊಂಡು ನನ್ನ ಪರಿಸ್ಥಿತಿ ಹಿಂಗಾಯ್ತೈತಲ್ಲಪ್ಪ ನಾನೇ ಲಗೇಜ್ ಎತ್ಕೊಂಡು ಹೋಗ್ಬೇಕು ಇನ್ನೇನು ಮಾಡೋದು. ವೀಕ್ಷಕರೇ ನಿಮ್ಮ ಮನೇಲೂ ಓರ್ಗಿತ್ತಿಗಳು ಹಿಂಗೇನಾ ನೋಡಿ ಹೆಂಗೆಲ್ಲ ಮಾಡಿಸ್ತವ್ರೆ ನನ್ನ ಕೈಲಿ ಅಂತ ಅಲ್ವಾ. ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಟಾಟಾ ಬಾಯ್ ಸಿಯಾ.